ಹಾಯ್ ಫ್ರೆಂಡ್ಸ್, ನಮಸ್ಕಾರ. SSEM.377ಗೆ ತಮಗೆಲ್ಲ ಸ್ವಾಗತ. ಇವತ್ತು ನಾನೊಂದು ಸ್ನ್ಯಾಕ್ಸ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೂ ಇಷ್ಟಪಟ್ಟು ತಿನ್ನುವಂಥದ್ದು ಸ್ನ್ಯಾಕ್ಸ್. ಪ್ರತಿದಿನ ಏನು ಮಾಡಲಿ ಸ್ನ್ಯಾಕ್ಸ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಈಗೊಂದು ಶಂಕರಪೌಳಿ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಮಾಡೋದಕ್ಕೆ ತುಂಬಾ ಸಿಂಪಲ್ ಆಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮೊದಲಿಗೆ ನಾನಿಲ್ಲಿ 5 ಕಪ್ಪಷ್ಟು ಮೈದಾ ಹಿಟ್ಟನ್ನು ಉಪಯೋಗಿಸ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಅಜ್ವಾನ್ ಕಾಳು, 2 ಟೇಬಲ್ ಸ್ಪೂನಷ್ಟು ಜೀರಿಗೆ, 3 ರಿಂದ 4 ಸ್ಪೂನಷ್ಟು ಅಚ್ಕಾರದ ಪುಡಿ, ಖಾರಕ್ಕನುಗುಣವಾಗಿ ನೋಡಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸುಮಾರು 3/4 kgಯಷ್ಟು ಮೈದಾ ಹಿಟ್ಟನ್ನು ಮಾಡ್ತಾ ಇದ್ದೀನಿ. ಈಗ ತುಪ್ಪನ 3 ರಿಂದ 4 ಟೇಬಲ್ ಸ್ಪೂನಷ್ಟು ತುಪ್ಪನ ಕಾಯೋದಕ್ಕೆ ಇಟ್ಟಿದ್ದೆ. ಈಗ ಅದನ್ನು ಹಾಕ್ಕೊಳ್ಳೋಣ. ನೋಡಿ, ಹಾಕಿದ ಕೂಡಲೇ ಈ ಥರ ನೊರೆ ಥರ ಬರಬೇಕು. ಅಷ್ಟು ಬಿಸಿಯಾಗಿರ್ತಕ್ಕಂಥ ತುಪ್ಪನ ಹಾಕ್ಕೋಬೇಕಾಗುತ್ತೆ. ತುಪ್ಪನ ಹೀಗೆ ಕಾಯಿಸಿ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಶಂಕರಪೌಳಿ. ನಿಮ್ಮ ಕಡೆ ತುಪ್ಪ ಇಲ್ಲ ಅಂತಂದರೆ ಪರವಾಗಿಲ್ಲ, ಎಣ್ಣೆನೂ ಸಹ ಹೀಗೆ ಕಾಯಿಸಿಬಿಟ್ಟು ಹಾಕ್ಕೊಳ್ಳಿ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಪ್ಪ ಎಲ್ಲ ಹಿಟ್ಟಿನ ಜೊತೆ ಹೊಂದ್ಕೋಬೇಕು. ಆ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ನಾದ್ಕೋಬೇಕಾಗುತ್ತೆ. ಚಪಾತಿ ಹಿಟ್ಟು ಕಲಿಸ್ತೀವಲ್ಲ, ಅಷ್ಟು ಹದಕ್ಕೆ ಕಲಿಸಿದ್ರೆ ಸಾಕಾಗುತ್ತೆ. ನೋಡಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರ್ಧ ಗಂಟೆಲೆಲ್ಲ ಮಾಡಿ ಇಟ್ಕೊಂಡ್ಬಿಡ್ಬೋದು. ಎಲ್ಲಾದರೂ ಟ್ರಿಪ್ಪಿಗೆ ಹೋಗಬೇಕಾದ್ರೆ ಅಥವಾ ಮನೇಲಿ ಡೈಲಿ ತಿನ್ನೋದಕ್ಕೆ ಈ ರೀತಿ ಒಂದು ಟೈಮ್ ಮಾಡಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. 1 ವಾರದವರೆಗೂ ಕ್ರಿಸ್ಪಿಯಾಗಿರುತ್ತೆ ಈ ರೀತಿ ಮಾಡಿದರೆ. ನೋಡಿ, ಹಿಟ್ಟೆಲ್ಲ ಚೆನ್ನಾಗಿ ನಾದಿದ ನಂತರ 1 ಸ್ಪೂನಷ್ಟು ಎಣ್ಣೆನ ಹಾಕಿ ಒಂದು 5 ನಿಮಿಷ ನೆನ್ಕೊಳ್ಳೋದಕ್ಕೆ ಮುಚ್ಚಿಡ್ತಾ ಇದ್ದೀನಿ. ಈಗ 5 ನಿಮಿಷ ಆಗಿದೆ. 5 ನಿಮಿಷ ನೆನೆ ಬಿಟ್ಟರೆ ಸಾಕು, ಅದಕ್ಕಿಂತ ಹೆಚ್ಚಿಗೆ ನೆನೆಸಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಈಗ ಎಲ್ಲನೂ ಇನ್ನೊಮ್ಮೆ ಚೆನ್ನಾಗಿ ನಾದ್ಕೊಳ್ಳೋಣ. ಎಲ್ಲನೂ ಒಂದು ಸಲ ನಾದ್ಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಉದ್ಕೋಬೇಕು. ನೋಡಿ, ಇಷ್ಟಿಷ್ಟು ಹಿಟ್ಟು ತಗೊಂಡ್ರೆ ಸಾಕು. ಈಗ ಒಂದು ಲತ್ತುಡಿ ಮಣಿಯ ಸಹಾಯದಿಂದ ಸ್ವಲ್ಪ ಹಿಟ್ಟಚ್ಚಿ ಉದುತ್ತಾ ಇದ್ದೀನಿ. ನೋಡಿ, ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿಯೇ ಮಾಡ್ಕೊಳ್ಳಿ. ತೆಳುವಾಗಿದ್ರೇ ಕ್ರಿಸ್ಪಿಯಾಗಿ ಬರುತ್ತೆ ಶಂಕರಪೌಳಿ. ಸ್ವಲ್ಪ ದಪ್ಪ ಇದ್ರೂ ಮೆತ್ತಗಾಗಿಬಿಡುತ್ತವೆ ಶಂಕರಪೌಳಿ. ಮೆತ್ತಗಿದ್ರೂ ಟೇಸ್ಟ್ ಇರುತ್ತೆ, ಬಟ್ ನಮಗೆ ಕ್ರಿಸ್ಪಿ ಆಗಬೇಕಲ್ವ, ಅದಕ್ಕೋಸ್ಕರ ತೆಳುವಾಗಿಯೇ ಮಾಡ್ಕೊಳ್ಳೋಣ. ಮೈದಾ ಹಿಟ್ಟಿಂದಾಗಿರೋದ್ರಿಂದ ಉದ್ದುವಾಗ ಸ್ವಲ್ಪ ರಫ್ ಅನಿಸಬಹುದು. ಈಗ ಎಲ್ಲನೂ ತೆಳುವಾಗಿ ಉದ್ಕೋಬೇಕು ಈ ರೀತಿ. ಈಗ ಎಲ್ಲ ಕಡೆ ಎಲ್ಲಿ ಸ್ವಲ್ಪನೂ ದಪ್ಪ ಇಲ್ಲದೆ ಇರೋ ರೀತಿ ನೀಟಾಗಿ ತೆಳುವಾಗಿ ಎಲ್ಲ ಕಡೆನೂ ಸರಿ ಮಾಡ್ಕೊಳ್ಳೋಣ. ನಂತರ ಮತ್ತೆ ಎತ್ತಿಬಿಟ್ಟು ಸ್ವಲ್ಪ ಹಿಟ್ಟನ್ನು ಮಣಿಗೆ ಹೀಗೆ ಸವರ್ತಾ ಇದ್ದೀನಿ. ಯಾಕಂದರೆ ಬಿಡಿಸ್ಕೊಳ್ಳೋದಕ್ಕೆ ಈಸಿಯಾಗಿ ಬರುತ್ತೆ ಕಟ್ ಮಾಡಿದ ನಂತರ, ಅದಕ್ಕೋಸ್ಕರ. ನಂತರ ನಮಗೆ ಯಾವ ಶೇಪು ಬೇಕೋ ಆ ಶೇಪಲ್ಲಿ, ಎಷ್ಟು ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳೋಣ. ಈಗ ನೋಡಿ, ಈ ರೀತಿ ಕಟಾರ್ ಇದ್ದರೆ ಕಟಾರಿಂದ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಒಂದು ಚಾಕುವಿನ ಸಹಾಯದಿಂದ ಕಟ್ ಮಾಡಿಕೊಂಡು ತೆಕ್ಕೊಳ್ಳಿ. ನೋಡಿ, ಹೀಗೆ ಎಲ್ಲನೂ ಕಟ್ ಮಾಡಿಕೊಂಡು ಈಗ ನಾನು ಎತ್ತಿಬಿಟ್ಟು ಡೈರೆಕ್ಟಾಗಿ ಒಂದು ತಟ್ಟೆಗೆ ಹಾಕ್ತಾ ಇದ್ದೀನಿ. ನೋಡಿ, ಎಷ್ಟು ಈಸಿಯಾಗಿ ಎಲ್ಲ ಬರುತ್ತೆ. ನೋಡಿ, ಶೇಪು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನಂತರ ಒಂದು ಬಾಣಲೆಗೆ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದೊಂದಾಗಿ ಹಾಕ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ ಅಲ್ವಾ? ಈಗ ಎಲ್ಲನೂ ಕರ್ಕೊಳ್ಳೋಣ. ತುಂಬ ಕೆಂಪಗಾಗೋವರೆಗೂ ಎಣ್ಣೆಲಿ ಬಿಡೋದು ಬೇಡ. ಸ್ವಲ್ಪ ಕಲರ್ ಚೇಂಜ್ ಆಗಿ ಬ್ರೌನ್ ಕಲರ್ ಆದರೆ ಸಾಕು, ತೆಗೆದುಬಿಡಬೇಕು. 2 ಸೈಡು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ನಿಮಗೆ ಆ ಸೌಟಲ್ಲಿ ಸ್ವಲ್ಪ ಅಗಲಾಡಿಸಿ ನೋಡಿದರೆ ಗೊತ್ತಾಗುತ್ತೆ, ಗಳ್ಗಳಂತ ಶಬ್ದ ಬರುತ್ತೆ. ಆಗ ಕರೆಕ್ಟಾಗಿ ಬೆಂದಿದ್ದಾವೆ, ಕ್ರಿಸ್ಪಿಯಾಗೂ ಆಗಿದ್ದಾವೆ ಅಂತ ಅರ್ಥ. ನೋಡಿ, ಈ ಕಲರ್ ಇದ್ದರೆ ಸಾಕು.
ಈಗ ತಗೊಂಬಿಡೋಣ. ತುಂಬ ಕೆಂಪಗಾದರೆ ಅದು ಸೀದಿರ್ತಕ್ಕಂಥ ಟೇಸ್ಟ್ ಬರುತ್ತೆ, ಅದು ಚೆನ್ನಾಗಿ ಅನಿಸೋದಿಲ್ಲ. ಈಗ ಇನ್ನೊಂದು ರೌಂಡು ಹಾಕ್ಕೊಳ್ಳೋಣ. ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಎರಡು ಸೈಡು ಕರಿದ್ಬಿಟ್ಟು ಕ್ರಿಸ್ಪಿ ಆದ ನಂತರ ತಗೋಬೇಕು. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.